ನಮ್ಮದ ಪ್ರಚಾರ ಹೌದು. ನಮ್ಮನ್ನು ನೋಡಿ ಅವರು ಕಳ್ಳರು ಎನ್ನುವುದು ಹೇಳ್ತಾ ಇದ್ದಾರೆ. ನಾವು ಮಾತ್ರ ಕಳ್ಳರು ಅಲ್ಲವೇ ಅಲ್ಲ, ಎಲ್ಲ ರೀತಿಯಲ್ಲೂ ಕಳ್ಳರಿದ್ದಾರೆ. ಅದು ಆಗಲಿ, ಎಲ್ಲ ಒಟ್ಟಾಗಿದ್ದೇವೆ. ಇನ್ನು ಕಳ್ಳತನ ಮಾಡಬೇಕು. ಎಲ್ಲೇ ಹೋಗುವುದು? ದೊಡ್ಡ ಮನೆ, ಹೊಸ ಮನೆ. ಅಲ್ಲಿ ಹೋದ್ರೆ ಬೇಕಾದಷ್ಟು ಸಿಗ್ತದೆ ಚಿನ್ನಾಭರಣ. ಹೊಸ ಮನೆ ಎಂದು ಹೇಳ್ತಾ ಇದೀಯ. ಅಲ್ಲಿ ಹೋದ್ರೆ ಚಿನ್ನಾಭರಣ ಏನು ಸಿಗುವುದಿಲ್ಲ, ಮತ್ತೆ ಇಷ್ಟು ಪಟ್ಟಿ ಸಿಗ್ತದೆ. ಏನು ಯಾರ್ಯಾರಿಗೆ ಎಷ್ಟು ಕೊಡ್ಬೇಕು ಅಂತ. ಅಲ್ಲಿ ಹೋಗುದು ಬೇಡ. ಮತ್ತೆ ನನಗ್ ನೀನು ಒಬ್ಬ ಸಾಕ ಇವತ್ತಿಗೆ. ಮತ್ತೆ ಉಳಿದವ್ರು ಯಾಕೆ ಸುಮ್ಮನೆ? ಅದಾಗಿ ಇವತ್ತು ಕೇಳ್ತಾನೆ. ಎಲ್ಲಿ ಹೋಗುದು ಅಣ್ಣ? ಇಲ್ಲೇ ಪಕ್ಕದಲ್ಲಿ ಒಂದು ದೊಡ್ಡ ದೇವಸ್ಥಾನ ಇದೆ. ದೇವಸ್ಥಾನ ಅಲ್ಲಿ ತುಂಬಾ ಜನ ಭಕ್ತಾದಿಗಳು ಬರ್ತಾರೆ. ಬರುವಾಗ ಚಿನ್ನಾಭರಣ ಕೊಟ್ಟು ಬರ್ತಾರೆ. ಅಲ್ಲಿಗೆ ಹೋಗೋಣ. ಅಲ್ಲಿ ಹೋಗುದು. ಅಲ್ಲಿ ಹೋದ್ರೆ ಚಿನ್ನಾಭರಣ ಕೊಡುವುದಲ್ಲ, ಮತ್ತೆ ಬೆಟ್ಟದಿಂದ ಬರ್ತೇವೆ. ಅಲ್ಲಿ ಹೋಗುದು ಬೇಡ. ನೀನ್ ಹೇಳು ಬರ್ಲಿಯಾ? ಅಲ್ಲಿ ಹೋಗುದು ಬೇಡ. ದೇವಸ್ಥಾನ ಅಲ್ಲಿ ಹೋಗುದು ಬೇಡ. ನೀನ್ ಹೇಳು. ಪಕ್ಕದವರಲ್ಲಿ ಜಾತ್ರೆ ನಡೀತುಂಟು. ಅಲ್ಲಿಗೆ ಸಾವಿರ ಜನ ಇರ್ತಾರೆ. ಅಲ್ಲಿ ಹೋಗುದು ಬೇಡ. ನೀನ್ ಹೇಳು. ಕಾಡಿನ ಮಾರ್ಗದಲ್ಲಿ ಗುಪ್ತವಂತ ಮಾರ್ಗ ಒಂದು ಉಂಟು. ಅಲ್ಲಿ ಅಡಗಿ ಕುಳಿತದ್ದೇ ಆದ್ರೆ ನಮ್ಮ ಕಾರ್ಯ ಮಾತು ಮನಸ್ಸಿಗೆ ಬಂತು.